ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ಲಾಗಿ ಈರುಳ್ಳಿ ಹೂವು, ಕಾವು ಅಥವಾ ಸ್ಪ್ರಿಂಗ್ ಆನಿಯನ್ದು ಪಲ್ಯ ಮಾಡೋದು ನೋಡೋಣವಾ. ಒಂದು ದೊಡ್ಡ ಪಾಟಿಗೆ ಈರುಳ್ಳಿ ಮೊಳಕೆ ಬಂದಿತ್ತು ಅಂತ ಅದನ್ನು ನೆಟ್ಟಿದ್ದೆ. ಅದರಲ್ಲಿ ಒಂದಿಷ್ಟು ಆಗಿತ್ತು, ಅದಕ್ಕೆ ಇವತ್ತು ಪಲ್ಯ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಸಾಸಿವೆ, ಒಣಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋ ಅರ್ಧ ಈರುಳ್ಳಿ ಇಷ್ಟು ಹಾಕಿ ಚೆಂದ ಫ್ರೈ ಮಾಡಿ ಟೊಮೆಟೊ ಹಾಕಬೇಕು. ಟೊಮೆಟೊನೂ ಅಷ್ಟೇ ಸಣ್ಣದಾಗಿ ಹೆಚ್ಚಿ ಜಾಸ್ತಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾವು ನೀರೇನು ಆ್ಯಡ್ ಮಾಡಲ್ಲ. ಹಾಗೆ ನೀವು ಒಂದು 3 ದಿನ ಹೊರಗಡೆ ಇಟ್ಟರೂ ಏನೂ ಆಗಲ್ಲ ಇದು. ನಂತರ ಇದಕ್ಕೆ ಅರಿಶಿಣದ ಪುಡಿ ಮತ್ತು ಮಸಾಲೆ ಸಾರು ಪುಡಿ ಅಥವಾ ಮಟನ್ ಸಾರು ಪುಡಿ ಹಾಕಿ ಚೆಂದ ಫ್ರೈ ಮಾಡಿ ಎಣ್ಣೆ ಬಿಡೋವರೆಗೆ ಫ್ರೈ ಮಾಡಬೇಕು ಟೊಮೆಟೊ. ಈ ಟೈಮಲ್ಲಿ ನಾವು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹೂವು, ಕಾವು ಅಥವಾ ಸ್ಪ್ರಿಂಗ್ ಆನಿಯನ್ ಹಾಕಿ ಚೆಂದ ಕೆದಕಬೇಕು. ಇದು ಶ್ರಿಂಕ್ ಆಗುತ್ತೆ. ಆಮೇಲಿಂದ ನಾವು ಉಪ್ಪು ಹಾಕಬೇಕು. ಮುಂಚೆನೇ ಉಪ್ಪು ಹಾಕಿದ್ರೆ ಉಪ್ಪು ಆಗಿಬಿಡುತ್ತೆ. ಸೊ ನೋಡ್ಕೊಂಡು ಉಪ್ಪು ಹಾಕಿ. ನಾನು ಇದಕ್ಕೆ ಚೂರು ಚಕ್ಕೆ ಲವಂಗದ ಪುಡಿ ಹಾಕಿದ್ದೀನಿ. ನೀವು ಅದಿಲ್ಲ ಅಂದರೆ ನೀವು ಗರಂ ಮಸಾಲ, ಮಟನ್ ಮಸಾಲ, ಚಿಕನ್ ಮಸಾಲ ಯಾವ್ದು ಯೂಸ್ ಮಾಡ್ತೀರಾ ಅದು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕೋದು ಮರಿಬೇಡಿ. ಈರುಳ್ಳಿ ಹೂವು ಫ್ರೆಶ್ ಆಗಿದ್ದಾಗ ಮಾಡ್ದಲೇ ಚೆಂದ. ಅದು ಕಟ್ ಮಾಡ್ತಾ ಇದ್ದಂಗೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಈ ಪಲ್ಯ ಚಪಾತಿ, ರೊಟ್ಟಿ, ದೋಸೆ, ಇವನ್ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂಚೂರು ತುಪ್ಪ ಹಾಕೋಬೇಕು ಬಿಸಿ ಅನ್ನಕ್ಕೆ. ನಮ್ಮಮ್ಮ ಇದನ್ನು ಹಾಸ್ಟೆಲಿಂದ ಬಂದಾಗ ಮಾಡಿಕೊಡೋರು. ಪಾಪ ಹುಡುಗಿಗೆ ಬಾಯಿ ಕೆಟ್ಟೋಗಿರುತ್ತೆ ಅಂತ ಹೇಳಿ ನಮ್ಮಪ್ಪ ಒಲೆ ಮುಂದೆ ರೊಟ್ಟಿ ಬೇಯಿಸ್ತಾ ಇದ್ರೆ ನಮ್ಮಮ್ಮ ರೊಟ್ಟಿ ತಟ್ಟಿ ಕೊಡ್ತಾಯಿದ್ರು. ಅದೊಂಥರ ನೆನಪು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.